ಶ್ರೀ ಗುರುಭ್ಯೋ ನಮಃ. ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತದ ರಸಾಸ್ವಾದವನ್ನ ಮಾಡಲಿಕ್ಕಾಗಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ದೇವರನ್ನು ಸ್ಮರಣೆ ಮಾಡ್ತಾ ಪರೀಕ್ಷಿತನ ಚಿಂತನೆಯನ್ನ ಮಾಡೋದು. ಯಾಕೆಂತ ಹೇಳಿದ್ರೆ ದೃಷ್ಟಾಂತ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ನಮ್ಗೆ ಪ್ರತಿಯೊಂದಕ್ಕೂ ಕೂಡ ಇಂಥದ್ದು ಆಗಿದೆ, ಇಂಥ ಒಂದು ನೋಡ್ಲಿಕ್ಕಾಗಿ ಆಗುತ್ತೆ. ಅದಕ್ಕೆ ಇತಿಹಾಸದ ವ್ಯವಸ್ಥೆಗಳು ನಮಗೆ ಭಾಗವತ ಯಾವ ರೀತಿಯಲ್ಲಿ ಇಂತಹ ರಾಜರು ಈ ರೀತಿಯಲ್ಲಿ ಇದ್ದಾರೆ, ಆ ಮೂಲಕವಾಗಿ ನಾವು ಈ ರೀತಿಯಲ್ಲಿ ಹೋಗ್ಬೇಕು ಅಂತ. ಅದಕ್ಕೆ ಒಂದು ಪರೀಕ್ಷಿತನ ದೃಷ್ಟಾಂತ. ಪರೀಕ್ಷಿತ ಶುಕಮುನಿಗಳಿಂದಾಗಿ ತಾನು ಶಾಪಗ್ರಸ್ತನಾಗಿ ಆ ಶಾಪಗ್ರಸ್ತವಾದಂತಹ ಆ ವ್ಯಥೆಯನ್ನು ಬಿಟ್ಟು ಭಗವತ್ ಪ್ರಜ್ಞೆಯಿಂದಾಗಿ ಅವನು ಆ ಶುಕಮುನಿಗಳಿಂದ ಆ ಭಾಗವತದ ಭಗವಂತನ ವಿಶೇಷವಾದಂತಹ ಮಹಾತ್ಮೆಯನ್ನು ತಿಳ್ಕೊಳ್ತಾನೆ. ಆ ಮೂಲಕವಾಗಿ ತನ್ನ ಜೀವನವನ್ನು ಸಫಲತೆಯನ್ನು ಹೊಂದಿದ್ದಾನೆ ಅಂತ ಕಥೆಗಳು. ಅದರಲ್ಲಿ ದ್ವಿತೀಯ ಸ್ಕಂದದ ವಿಚಾರವಾಗಿ ಯಾವ ರೀತಿಯಲ್ಲಿ ಭಗವದ್ ಧ್ಯಾನ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಅದನ್ನು ದೃಢವಾದ ಮನಸ್ಸಿನಿಂದ ಅವನನ್ನು ಕೊಂಡಾಡಬೇಕು ಅಂತ ಎಲ್ಲ ನಿನ್ನೆಯ ಇದರಲ್ಲಿ ಹೇಳ್ತಾ, ಇನ್ನು ಮುಂದಿನದನ್ನ ಧ್ಯಾನ ಅಂದ್ರೆ ಏನು, ನಮಗೆ ಪ್ರತಿಯೊಂದು ಕೂಡ ಧ್ಯಾನ ಅಂತ ಹೇಳಿದ್ರೆ ನಾವು ಕೈ ಮುಗಿತೇವೆ, ಆ ರೀತಿಯಲ್ಲಿ ಮುಂದೆ ಹೋಗ್ತೇವೆ, ದೇವರನ್ನು ನೋಡ್ತೇವೆ ಅಂತ. ಅದು ನಿಜವಾಗಿ ಭಕ್ತಿ ಬೇಕು. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ. ಮಹಾತ್ಮ್ಯ ಬೇಕು, ಭಗವಂತನ ಮಹಾತ್ಮೆಯನ್ನು ತಿಳ್ಕೊಳ್ಬೇಕು. ಆ ಮೂಲಕವಾಗಿದ್ದಾಗ ಮಾತ್ರ ನಮ್ಮ ಧ್ಯಾನ ಸಫಲತೆಯನ್ನು ಹೋಗ್ತದೆ. ಇಲ್ಲದಿದ್ರೆ ಎಲ್ಲೋ ಹೋಗ್ತದೆ, ಯಾರೋ ಯಾರಿಗೆ ನಮಸ್ಕಾರ ಮಾಡ್ತೇವೆ, ಆ ರೀತಿಯಲ್ಲಿ ಸಲ ನೋಡಿದ್ರೆ ಆಯ್ತು, ಆಯ್ತು ಹೋಯ್ತು. ಯಾಕು ನಾವು ಪ್ರತಿಯೊಂದು ಕೂಡ ಮನಸ್ಸನ್ನು ದೃಢವಾಗಿ ಇಟ್ಟುಕೊಂಡು ಆ ಮೂಲಕವಾಗಿ ಪದಂ ತತ್ ಪರಮಂ ವಿಷ್ಣೋಹೋ ಮನೋಯತ್ರ ಪ್ರಸೀದತಿ. ಆ ಭಗವಂತನ ಪಾದಕಮಲಕ್ಕೆ ಎಲ್ಲಿ ನಮಸ್ಕಾರ ಮಾಡ್ತದೆ, ಯಾವ ರೀತಿಯಲ್ಲಿ ಹೋಗ್ಬೇಕು ಅಂತ ಅದನ್ನ ನಿರ್ವಿಷಯ ಮನಸ್ಸು ಅಂತ ಹೇಳಿದ್ರೆ ಅದು ವಿಷಯಾತ್ಮಕವಾಗಿ ಹೋಗ್ಬೋದು. ಅದನ್ನ ನಾವು ಏನು ಮಾಡ್ಬೇಕು, ನಮ್ಮ ಸಾಧನೆಗೋಸ್ಕರ ಅದನ್ನ ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಬೇರೆ ಯಾವುದನ್ನು ಸ್ಮರಣೆ ಮಾಡಬಾರ್ದು, ಬರೀ ಭಗವಂತ ಅಂತ ಆ ರೀತಿಯಲ್ಲಿ ಚಿಂತನೆ ಮಾಡ್ತಾ ನಾವು ಮುಂದೋಗ್ಬೇಕು ಅಂತ ಭಾಗವತ ನಮ್ಮನ್ನು ಎಚ್ಚರಿಸ್ತಾ ಉಂಟು. ಆ ರೀತಿಯಲ್ಲಿ ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ನೀನು ಸ್ಮರಣೆ ಮಾಡು, ಭಗವಂತನ ಸ್ಮರಣೆ ಮಾಡು. ಯಾಕೆಂತ ಹೇಳಿದ್ರೆ ನಮ್ಮೆ ಪಾತ್ರೆ ಅಂತ ಹೇಳುವಂಥದ್ದು, ಶರೀರ ಎಂಬುದು ಒಂದು ಪಾತ್ರೆ. ಈ ಪಾತ್ರೆ ನಾವೊಂದು ದೃಷ್ಟಾಂತವನ್ನು ಕೊಡುವಾಗ್ಲೂ ಕೂಡ ಆಗಿದೆ. ಯಾಕೆ ಪಾತ್ರೆಯಲ್ಲಿ ಹಾಲು ಹಾಕಿದಾಗ ಇರ್ತದೆ, ಆದ್ರೆ ಪಾತ್ರೆ ಕಲುಷಿತವಾಗಿದ್ರೆ ಅದು ಹಾಳಾಗುತ್ತೆ. ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯ. ಅದೇ ರೀತಿಯಲ್ಲಿ ಪಾತ್ರ ಶುದ್ಧಿ ಬೇಕು. ನಾವು ಪಾತ್ರೆಯನ್ನು ತೊಳ್ಕೊಳ್ಬೇಕು. ಯಾವ ರೀತಿಯಲ್ಲಿ ಪಾತ್ರೆಯನ್ನು ತೊಳ್ಕೊಳ್ಳುವಂಥದ್ದು, ನಾವು ಬಾಹ್ಯವಂತಹ ವ್ಯವಸ್ಥೆಯಲ್ಲಿ ನಾವು ಬೇರೆ ಬೇರೆ ಕ್ರಮಗಳಿಂದ ಸಾಬೂನೋ ಅಥವಾ ಇತ್ಯಾದಿಗಳಿಂದಲೋ ನಾವು ಶರೀರವನ್ನ ಶುದ್ಧಿ ಮಾಡಿಕೊಟ್ಟು, ಆದ್ರೆ ಆಂತರಿಕವಾದದ್ದು ಶುದ್ಧಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದೇ ನಮ್ಗೆ ಭಾಗವತ ತಿಳಿಸ್ತಾ ಉಂಟು. ನಾವು ದೇವರನ್ನ ಧ್ಯಾನ ಮಾಡಬೇಕು, ಆಂತರಿಕ ಶುದ್ಧಿಯನ್ನ. ಅದಕ್ಕೋಸ್ಕರ ನಾವು ಎಲ್ಲ ವ್ಯವಸ್ಥೆಗಳನ್ನ ಶುದ್ಧಿಯನ್ನ ಮಾಡಿಕೊಳ್ಳುವಂತಹದ್ದು. ಯಾಕೆ ಅಂತ ಹೇಳಿದ್ರೆ ಅಸ್ಥಿ ಮಾಂಸಗಳಿಂದ ಪುಷ್ಟವಾದ ಒಂದು ವ್ಯವಸ್ಥೆ ಈ ಶರೀರದ್ದು. ಅದು ದೇಹದಲ್ಲಿ ಇರತಕ್ಕಂತಹ ವ್ಯವಸ್ಥೆ. ಇದು ಕೂಡ ಪ್ರಾಣಿಯ ಇದೆ, ಚತುಷ್ಪಾದ ಪ್ರಾಣಿಗಳ ಆಕೃತಿಯಲ್ಲೂ ಈ ರೀತಿಯಲ್ಲಿ ಗುಣಧರ್ಮ, ಆದರೆ ಗುಣಧರ್ಮಗಳು ವ್ಯತ್ಯಾಸದಲ್ಲಿ ಉಂಟು. ಅದು ವ್ಯವಸ್ಥೆ ಹೀಗೇನೆ ಉಂಟು, ಅಸ್ಥಿ ಮಜ್ಜ ಮಾಂಸ ಅಂತ ಈ ರೀತಿಯಲ್ಲಿ ಬರುವಂತಹದ್ದು. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ನಮ್ಮ ಮನುಷ್ಯ ವ್ಯವಸ್ಥೆಗಳನ್ನ ನೋಡ್ಕೊಂಡು, ಇಲ್ಲಿ ದೇವರು ನಮ್ಮನ್ನು ಈ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಬುದ್ಧಿ ಅಂತ ಹೇಳುವಂತಹದ್ದು ಎಲ್ಲಾ ಪ್ರಾಣಿಗಳಿಗೂ ಇದ್ರೂ ಕೂಡ ಅದನ್ನ ವಿಚಾರ ಮಾಡ್ತಕ್ಕಂಥ ಶಕ್ತಿ ಮಾತ್ರ ಮನುಷ್ಯ ಪ್ರಾಣಿಗೆ ಮಾತ್ರ ಅಂತ. ಅಂತಹ ವ್ಯವಸ್ಥೆಗಳನ್ನು ತಿಳ್ಕೊಂಡು ಆ ಮೂಲಕವಾಗಿ ಭಗವದ್ ಧ್ಯಾನವನ್ನ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ನಮಗೆ ತಿಳ್ಕೊಳ್ಳುವಂತಹದ್ದು ನಾವು ಭಗವಂತನೇ, ನೀನೊಬ್ಬನೇ
ಎಲ್ಲಾ ವ್ಯವಸ್ಥೆಗಳನ್ನು ನೋಡುವವನು ಅಂತ ನಾವು ತಿಳ್ಕೊಂಡಾಗ, ನಿರ್ದಿಷ್ಟವಾದಂತಹ ಗುರಿಯನ್ನು ಮುಟ್ಟಬೇಕಾದ್ರೆ ನಾವು ಆ ಧ್ಯಾನದಲ್ಲಿ ಹೋಗಿ, ಯಾರ್ದು? ಭಗವಂತನ ಧ್ಯಾನ ಆಗಿರ್ಬೇಕು. ಅದಕ್ಕೆ ಪ್ರತಿಬಂಧಕವಾದಂತಹ ಯಾವುದೇ ವಿಷಯ ಪದಾರ್ಥಗಳು ಇದ್ರೂ ಕೂಡ ಅದನ್ನು ದೂರ ಮಾಡಿಬಿಡಬೇಕು. ಅದರಿಂದಾಗಿನ ಸಂವಾದಿಯಾಗಿ ನಾವು ನಾವು ಯಾವ ರೀತಿಯಲ್ಲಿ ಹೋಗ್ಬೇಕು ಅಂತ ನಾವು ಮಹಾಭಾರತದ ಒಂದು ಕಥೆಯನ್ನು ಕೇಳ್ಬೋದು. ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಗೆ ಬಿಲ್ವಿದ್ಯೆಯನ್ನ ಎಲ್ಲ ಕಲಿಸ್ತಾ ಇದ್ರು. ಕೊನೆಗೆ ಎಲ್ಲರನ್ನು ಪರೀಕ್ಷೆ ಮಾಡುವ ಒಂದು ಹಂತದಲ್ಲಿ ಬರುವಾಗ ಹೇಳ್ತಾರೆ, ನಾನು ಈ ಮರದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇನೆ, ನೀವು ಬಾಣ ಬಿಡಿರಿ. ಅದಕ್ಕೆ ಬಿಲ್ಲನ್ನು ಇದು ಮಾಡಿಕೊಂಡು ಇದು ಹೇರಿಸಿಕೊಂಡು ಬಾಣ ಬಿಡಬೇಕು. ಅದಕ್ಕೆ ಒಬ್ಬೊಬ್ಬರನ್ನೇ ಕರೀತಾರೆ. ಅದಕ್ಕೆ ಅವ್ರು ಕೇಳ್ತಾರೆ, ಏನುಂಟು ನಿಂಗೆ, ಏನ್ ಕಾಣ್ತದೆ, ಏನುಂಟು? ಅವಕ್ಕೆ ಅವ್ರು ಎಲ್ಲರೂ ಕೂಡ, ದುರ್ಯೋಧನಾದಿಗಳು ಕೂಡ ಅವ್ರು ಏನು ಹೇಳ್ತಾರೆ, ನಮ್ಗೆ ಮರ ಕಾಣ್ತದೆ, ಹಣ್ಣು ಕಾಣ್ತದೆ, ಈ ರೀತಿಯಲ್ಲಿ ಇತ್ತು. ಮತ್ತೊಬ್ಬ ಹೇಳ್ತಾನೆ, ಅದು ಹಕ್ಕಿ ಉಂಟು ಅಂತ. ಸರಿ, ಹಕ್ಕಿ ಅವನು ಗುರಿ ಅದಲ್ಲ, ಅದಕ್ಕೆ ಅದು ನೀವೆಲ್ಲ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. ಮತ್ತೆ ಅರ್ಜುನನ ಕರೀತಾರೆ. ಅರ್ಜುನನ ಕಂಡು, ನಿನ್ಗೇನ್ ಕಾಣ್ತದೆ? ನನಗೆ ಹಕ್ಕಿಯ ಕಣ್ಣು ಕಾಣ್ತದೆ. ಇದೇ ನಿಜವಾದಂತ ಗುರಿ ಅಂತ ಹೇಳಿದ್ರೆ, ನಾವು ಭಗವಂತನೇ ಬೇಕು ನಮ್ಗೆ. ಅಂತಹ ಭಗವಂತನನ್ನು ನೋಡ್ಲಿಕ್ಕಾಗಿ ನಮ್ಮ ಗುರಿ, ನಮ್ಮ ಹೃದಯ, ಮನಸ್ಸು, ಮಾತು ಆ ರೀತಿಯಲ್ಲಿ ಇರಬೇಕು. ಆ ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ಭಗವಂತನ ಹತ್ರ ಹೋಗಬಹುದು, ಆ ರೀತಿಯಲ್ಲಿ ಆಗ್ಬಹುದು ಅಂತ ಭಾಗವತ ನಮ್ಮನ್ನ ನಮ್ಗೆ ಹೇಳ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ, ಭೌತಿಕವಾದಂತಹ ವಿಷಯಗಳಲ್ಲಿ ನಮ್ಗೆ ಆಸಕ್ತಿ ಇರಬಾರ್ದು. ಭೌತಿಕವಾದಂತಹ ವಿಷಯಗಳಲ್ಲಿ, ಪಾಂಚಭೌತಿಕವಾದಂತಹ ವ್ಯವಸ್ಥೆಗಳು, ಪೃಥಿವ್ಯಾಪ್, ತೇಜೋ, ವಾಯು, ಆಕಾಶ, ಇದು ನಮ್ಮನ್ನ ಬೇರೆಡೆಗೆ ಕರ್ಕೊಂಡು ಹೋಗ್ತದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಕ್ರೋಢೀಕರಣ ಮಾಡ್ಬೇಕು. ನಮ್ಮ ದೇವರು ಕೊಟ್ಟಿರತಕ್ಕಂತಹ ಈ ಶರೀರ ವ್ಯವಸ್ಥೆಯಲ್ಲಿ ಮನಸ್ಸನ್ನು ಇಟ್ಟುಕೊಂಡು ಆ ಮೂಲಕವಾಗಿ ನಾವು ಈ ಶರೀರದ ಸಾಧನೆಗೆ ಉಪಯೋಗವನ್ನು ಮಾಡಬೇಕು ಶರೀರದಿಂದಾಗಿ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ಭಗವಂತನ ಗುರಿಯೇ ನಮ್ಮ ಮುಖ್ಯ ಗುರಿ ಅಂತ ತಿಳ್ಕೊಂಡು ವೇದ, ಶಾಸ್ತ್ರ ಇತ್ಯಾದಿಗಳನ್ನ ನೋಡ್ತಾ ಕೇಳ್ತಾ ಆ ಮೂಲಕವಾಗಿ ಅದರ ಬಗ್ಗೆ ವಿಚಾರ ಮಾಡ್ತಾ ಭಗವಂತನ ಗುರಿಯನ್ನು ಹೊಂದಬೇಕು. ಮತ್ತೆ ಅದರೊಟ್ಟಿಗೆ ನಮ್ಗೆ ವಿಷಯ ವೈರಾಗ್ಯಗಳು ಬರಬೇಕು. ವಿಷಯ ಸುಖ ಅಂತ ಹೇಳಿದ್ರೆ ಅದು ನಮ್ಮನ್ನ ಅಲ್ಲೇ ತಲ್ಲೀನರನ್ನಾಗಿ ಮಾಡ್ತದೆ. ನಮ್ಗೆ ಭಗವಂತನ ಗುರಿ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಭಗವಂತ ಬೇಕೋ ನಿಮ್ಗೆ, ಅದಕ್ಕೋಸ್ಕರ ವಿಷಯ ಪದಾರ್ಥಗಳನ್ನ ಅದನ್ನು ದೂರ ಮಾಡ್ತಾ ಬನ್ನಿ. ಬೇಸರ ಆಗುವುದಿಲ್ಲ, ಆದ್ರೆ ಪ್ರಯತ್ನ ಮಾಡಬೇಕು. ಮಹಾಪ್ರಯತ್ನ ವರ್ಜಿತಾ ಜನಾ ನ ಜಗ್ಮುರುನ್ನತಿ. ಅದಕ್ಕೆ ಪ್ರಯತ್ನ ಬೇಕು. ಪ್ರಯತ್ನದಿಂದಾಗಿ ನಾವು ಅಷ್ಟನ್ನ ಮಾಡ್ತಾ 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 ಬಂದ್ರೆ ಖಂಡಿತವಾಗಿಯೂ ಸಂಸಾರ ಸಾಗರದಿಂದ ನಾವು ಪಾರಕ್ಕೆ ಹೋಗ್ಬಹುದು ಅಂತ. ಅದಕ್ಕೆ ನಾವು ಭಗವಂತನನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನಮ್ಗೆ ಕಣ್ಣಿಗೆ ಕಾಣುವುದಿಲ್ಲ ಅವನು. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಹೃದಯದಿಂದಾಗಿ ನಾವು ಭಗವಂತನನ್ನ ನೋಡ್ಲಿಕ್ಕಾಗಿ ಪ್ರಯತ್ನ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅಪ್ರಾಕೃತವಾದಂತಹ ಚಿದಾನಂದ ರೂಪವಾದಂತಹ ಆ ಭಗವಂತನ ರೂಪ, ಅದನ್ನು ನಾವು ಇದು ಮಾಡಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ನಮ್ಮ ಈ ಶರೀರ ವ್ಯವಸ್ಥೆಯನ್ನ, ತತ್ವಾನ್ಯಾಸಗಳು ಅಂತ ಉಂಟು, ಅದರಲ್ಲಿ ನಾವು ಹೇಳುವಂತಹದ್ದು ಮಂತ್ರಗಳೆಲ್ಲ ಇರ್ತವೆ. ಅದನ್ನ ನೋಡ್ಕೊಂಡು ಏಕೆ ಪಾಂಚಭೌತಿಕವಾದಂತಹ ದೇಹದಲ್ಲಿ ಈ ಎಲ್ಲಾ ವ್ಯವಸ್ಥೆಗಳು, ಪಂಚಭೂತವಾದಂತಹ ವ್ಯವಸ್ಥೆಗಳು, ಹಾಗೆ ನಮ್ಗೆ ಲೋಕಗಳನ್ನೆಲ್ಲ, ಭೂಲೋಕ, ಸ್ವರ್ಲೋಕ ಇತ್ಯಾದಿಗಳನ್ನು ಚಿಂತನೆ ಮಾಡ್ತಾ ಅದರ ಒಟ್ಟು ಮಧ್ಯದಲ್ಲಿ ಇರ್ತಕ್ಕಂಥ ಭಗವಂತನ ಗುರಿಯನ್ನ, ನಮ್ಮ ಮನಸ್ಸನ್ನ ಅಲ್ಲಿ ತಂದಿಡಬೇಕು. ಆವಾಗ ನಮಗೆ ಭಗವಂತ ಕಾಣ್ಲಿಕ್ಕೆ ಶುರುವಾಗ್ತದೆ ಅಂತ ಭಾಗವತ ಹೇಳ್ತಾ ಉಂಟು. ಇಂತಹ ಈ ರೀತಿಯಲ್ಲಿ ಧ್ಯಾನ ಮಾಡ್ತಾ ನಾವು ಸೂಕ್ಷ್ಮ ರೂಪದ ಉಪಾಸನೆ, ನಮ್ಗೆ ಸ್ಥೂಲ ರೂಪ ಧ್ಯಾನ ಈ ರೀತಿಯಲ್ಲಿ ಇರುವಂತಹದ್ದು, ಅದಕ್ಕೇನೆ ಸೂಕ್ಷ್ಮ ರೂಪವಾದಂತಹ ಧ್ಯಾನ ಅದರ ಒಳಗೆ ಬರಬೇಕು. ನಮಗೆ ಈ ವ್ಯವಸ್ಥೆಗಳು ಹೀಗುಂಟು, ಹೀಗಿನ ಒಳಗೆ ಅದು ಆ ಭಗವಂತನನ್ನ ಕಾಡ್ಲಿಕ್ಕಾಗುತ್ತೆ ಅಂತ ಭಾಗವತ ಹೇಳ್ತಾ ಉಂಟು. ಅಂತೆ ಈ ರೀತಿಯಲ್ಲಿ ಭಗವಂತನ ಚಿತ್ರಣವನ್ನ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳುವಂತಹದ್ದು, ಅದನ್ನು ಸರಿಯಾಗಿ ಅಳವಡಿಸಿಕೊಂಡ್ರೆ ಅದು ನಮ್ಗೆ ಯಾಕೆಂದ್ರೆ ಇಲ್ಲದಿದ್ರೆ ನಮ್ಗೆ ಬೇರೆ ವ್ಯವಸ್ಥೆಗಳು ಎಲ್ಲಿ ಉಂಟು ಅಂತ ಹೇಳಿದ್ರೆ, ಪ್ರತಿಮೆಯೇ ದೇವರಲ್ಲ ಅಂತ. ನಾವು ಪ್ರತಿಮೆಯನ್ನು ನೋಡಿದಾಗ ದೇವರಾಗುವುದು, ಆ ಪ್ರತಿಮೆಯಲ್ಲಿ ದೇವರನ್ನು ಕಾಣ್ತಕ್ಕಂತಹ ವ್ಯವಸ್ಥೆಗಳು ಬೇಕು. ಯಾಕೆಂತ ಹೇಳಿದ್ರೆ ನಾವು ಗೋಡೆಯಲ್ಲಿ ದೇವರ ಫೋಟೋಗಳನ್ನ ಇಟ್ಟುಕೊಂಡು ನೋಡುವಂತಹದ್ದು ಉಂಟು, ಆದ್ರೆ ಅದೇ ದೇವರ ಆಗುವುದಿಲ್ಲ. ಅದೊಂದು ಕಾರಣ ಮಾತ್ರ ಇರುವಂತಹದ್ದು. ಅಂತಹ ಕಾರಣ ರೂಪದಿಂದಾಗಿ
ಕಾರ್ಯವನ್ನ ಸಾಧನೆ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಬಂದ್ರೆ ಆ ಪ್ರತಿಮೆಯಲ್ಲಿ ನಾವು ದೇವರನ್ನು ಕಾಣ್ಲಿಕ್ಕಾಗುತ್ತೆ ಅಂತ ಭಾಗವತ ಈ ರೀತಿಯಲ್ಲಿ ಪ್ರತಿಮೆಯನ್ನು ನೋಡ್ಬೇಕು ಅಂತ ಹೇಳ್ತಾ ನಮ್ಮ ಮಾತನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಮುಂದಿನ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣ.